31 ಡೇಸ್ ಹೈ ವೋಲ್ಟೇಜ್ ಲವ್. ಇದು ನಮ್ಮ ನಿರಂಜನ ಶೆಟ್ಟರು 8ನೇ ಚಿತ್ರ, ಹೀರೋ ಆಗಿ ನಟಿಸ್ತಾ ಇರ್ತಕ್ಕಂಥದ್ದು. ಹಾಗೆ ನಮ್ಮ ಖ್ಯಾತ ನಿರ್ದೇಶಕರಾದಂತಹ, ಸಂಗೀತ ನಿರ್ದೇಶಕರಾದಂತಹ ಮನೋಹರ್ ಅವರ 150ನೇ ಚಿತ್ರ. ಭಾಳ ಹೈ ವೋಲ್ಟೇಜ್ ಲವ್ ಅಂದ ತಕ್ಷಣ ಏನಪ್ಪ ಅಂತ ನೋಡ್ತಾ ಇದ್ದೆ. ಹಾಗೆ ತೆಗೆದ್ರೆ ಇಲ್ಲಿ ಒಳಗಡೆ ಇದೆಲ್ಲ ಇತ್ತು. ನಿರಂಜನ್ ಶೆಟ್ಟರು ಒಂಥರ ಏನಪ್ಪ ಅಂದರೆ ಮೊದಲಿಂದನೂ ಒಂದು ಏನಾದರೂ ಒಂದು ಪ್ರಯೋಗಾತ್ಮಕವಾದಂಥದ್ದನ್ನು ಮಾಡ್ತಾನೆ ಇರ್ತಾರೆ. ಈ ಕರಾವಳಿಯಿಂದ ಬಂದಿರತಕ್ಕಂಥ ಶೆಟ್ಟರು ಒಂದು ಏನಿದ್ದಾರೆ ಎಲ್ಲರೂ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಒಂಥರ ಏನಪ್ಪ ಅಂದರೆ ಕನ್ನಡ ಚಿತ್ರರಂಗದ ಒಂದು ಗೌರವವನ್ನು ಮತ್ತು ಅಷ್ಟೇ ಅಲ್ಲ ಒಂದು ಪ್ರಖ್ಯಾತಿಯನ್ನು ಪ್ರಪಂಚದಾದ್ಯಂತ, ಭಾರತದಾದ್ಯಂತ ತೋರಿಸ್ಕೊಟ್ಟಂಥ ಕೀರ್ತಿ ಏನಾನ ಸಲ್ಲದಾದರೆ ಅದು ನಮ್ಮ ಕರಾವಳಿಯ ಶೆಟ್ಟರ್ ಗ್ಯಾಂಗಿಗೆ ಸೇರಬೇಕು. ಆ ಶೆಟ್ಟರ್ ಗ್ಯಾಂಗಲ್ಲಿ ನಿರಂಜನ್ ಶೆಟ್ಟರು 8ನೇ ನಾಯಕರಾಗಿ, 8ನೇ ಚಿತ್ರದ ನಾಯಕರಾಗಿ ಬರ್ತಾ ಇರೋದು. ಅದು 31 ಡೇಸಲ್ಲಿ ಶೂಟಿಂಗ್ ಮುಗಿಸಿ ಆಮೇಲೆ ಒಂದು ಸಾಮಾಜಿಕವಾದಂಥ ಪರಿಣಾಮವನ್ನು ಬೀರ್ತಕ್ಕಂಥ ಒಂದು ಚಿತ್ರವನ್ನು ಮಾಡಿದ್ದಾರೆ. 31 ಡೇಸ್ಗೆ ಆಲ್ ದಿ ಬೆಸ್ಟ್. ನಿರಂಜನ್ ಶೆಟ್ಟರಿಗೂ ಕೂಡ ಆಲ್ ದಿ ಬೆಸ್ಟ್ ಶೆಟ್ಟರೆ. ಥ್ಯಾಂಕ್ ಯು.